ಹಾಯ್ ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ಅಣಬೆ ಮತ್ತು ಅವರೆಕಾಳು ಹಾಕಿ ಗೊಜ್ಜು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ನಾರ್ತ್ ಮತ್ತು ಸೌತ್ ಇಂಡಿಯಾ ಎರಡು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ನಾನು. ಇದಕ್ಕೇನೇನು ಬೇಕಂದರೆ ಈರುಳ್ಳಿ ಮತ್ತು ಟೊಮೊಟೊ ಮೆಣಸಿನ್ಕಾಯಿ ನೀರಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಮಾಡೋದಾದರೆ ಎಲ್ಲ ಸಪ್ರೇಟ್ ಬೇಯಿಸ್ಕೋಬೇಕು. ಸ್ವಲ್ಪ ಮಾಡ್ತಾ ಇರೋದ್ರಿಂದ ಎಲ್ಲ ಒಟ್ಟಿಗೆ ಬೇಯಿಸ್ಕೊತಾ ಇದ್ದೀನಿ. ಮತ್ತು ತೆಂಗಿನಕಾಯಿ ಹಾಲು ತೆಗೆದಿಟ್ಕೊಂಡಿದ್ದೀನಿ, ಒಂದು ಬಟ್ಲು, ಒಂದು ಅರ್ಧ ಹೋಳ್ಗೆ ತುರ್ಕೊಂಡು ಹಾಲು ತಗೊಂಡ್ರೆ ಸಾಕಾಗುತ್ತೆ. ಮತ್ತು ಇದಕ್ಕೆ ಇನ್ನೇನು ಐಟಮ್ಸ್ ಬೇಕು ಅಂತ ತೋರಿಸ್ತೀನಿ ಬನ್ನಿ. ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ, ಚಕ್ಕೆ ಮತ್ತು ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾವು ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಬೇಕು. ಅದು ಬೇಯಲಿ ಫಸ್ಟ್ ನೋಡಿ, ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಅದು ಬೆಂದಿದ್ದನ್ನು ಚೆನ್ನಾಗಿ ಬೇಯಬೇಕು, ನೀರೆಲ್ಲ ಸ್ವಲ್ಪ ಸುಂಡ್ಕೊಳ್ಳೋಷ್ಟು ಬೇಯಿಸ್ಬೇಕು. ಸುಂಡಿದ್ಮೇಲೆ ಅದನ್ನು ಎತ್ಕೋಬೇಕು. ಇನ್ನು ಬೇಯ್ತಾ ಇದೆ. ಮತ್ತು ಅದ್ರ ಜೊತೆಗೆ ಅಣಬೆ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಬೆಂದಿದೆ. ಈಗ ಇದನ್ನೆಲ್ಲನೂ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೀರು ನೋಡಿ ಸ್ವಲ್ಪನೂ ಇಲ್ಲ, ನೀರು ವೇಸ್ಟ್ ಮಾಡಬಾರ್ದು. ಜಾಸ್ತಿ ಆದರೆ ನೀರು ವೇಸ್ಟ್ ಮಾಡ್ತಾರೆ. ನಾರ್ತ್ ಸೈಡಲ್ಲೆಲ್ಲ ಅದನ್ನು ಬಸ್ದುಬಿಡ್ತಾರೆ. ನಾನು ಅದನ್ನೆಲ್ಲ ಸುಣ್ಸಿದ್ದೀನಿ ವೇಸ್ಟ್ ಆಗಬಾರ್ದು ಅಂತ. ಮತ್ತು ನಾನು ಈರುಳ್ಳಿ ಮತ್ತು ಟೊಮೊಟೊನ ಕಟ್ ಮಾಡಿ ಬೇಯಿಸಿದ್ದೀನಿ. ಯಾಕೆ ಅಂದರೆ ಒಳಗಡೆ ಕೊಳ್ಕಿಳ್ತೋಗಿದ್ರೆ ಗೊತ್ತಾಗಲ್ಲ, ಅದಕ್ಕೋಸ್ಕರ. ಇದನ್ನು ರುಬ್ಕೊಂಡ್ಬಂದ್ಬಿಟ್ಟು ಈಗ ಎಣ್ಣೆ ಹಾಕ್ಕೊಂಡು ಬಾಣಲಿಗೆ ಅವರೆಕಾಳು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅವರೆಕಾಳು ಹಾಕ್ಕೊಂಡು ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗೋ ಗಂಟ ಉರಿಬೇಕು. ಹಾಗೆ ಖಾರ ಹಾಕ್ಬಿಡ್ಬಾರ್ದು. ಫಸ್ಟು ನಾವು ಅವರೆಕಾಳನ್ನು ಫಸ್ಟ್ ಹುರ್ಕೊಳ್ತಾ ಇದ್ದೀನಿ. ಅವರೆಕಾಳು ಚೆನ್ನಾಗಿ ಫ್ರೈ ಆದಮೇಲೆ ಅದರ ಮುಂಚೆ ನೀವು ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್. ಒಂದು ಬೆಲ್ ಬಟನ್ ಆನ್ ಮಾಡಿ, ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್. ಮತ್ತು ಶೇರ್ ಮಾಡಿ, ಕೊನೆ ಗಂಟನ ವಿಡಿಯೋ ವಾಚ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ಅವರೆಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಅಣಬೆ ಹಾಕ್ಕೊಳ್ಳೋಣ. ಅಣಬೆನ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಉನಿ ಹಾಕ್ಬಿಟ್ಟು ಅದನ್ನು ನಮಗೆ ತುಂಬ ಸಣ್ಣ ಕಟ್ ಮಾಡಿದ್ರೆ ಬಾಯಿಗೆ ಸಿಗೋದಿಲ್ಲ, ಎಲ್ಲ ಮೆತ್ತೆ ಆಗೋಗುತ್ತೆ ಬೆಂದು. ಸ್ವಲ್ಪ ದಪ್ಪಕ್ಕೆ 2 ಇಲ್ಲ 3, ಸ್ವಲ್ಪ ಸಣ್ಣ ಇದ್ದರೆ 2 ಭಾಗ ಮಾಡ್ಕೊಳ್ಳಿ, ಸ್ವಲ್ಪ ದಪ್ಪ ಇದ್ದರೆ 4 ಭಾಗ ಮಾಡ್ಕೊಳ್ಳಿ. ಅಷ್ಟು ಮಾಡಿದ್ರೆ ಸಾಕು. ತುಂಬ ಸಣ್ಣ ಕಟ್ ಮಾಡಿಟ್ರೆ ಅದು ಬೆಂದು ಎಲ್ಲ ಸಾಫ್ಟ್ ಆಗಿಬಿಡುತ್ತೆ. ತಿನ್ನುವಾಗ ಸಾಂಬಾರು ಒಳಗಡೆ ಸಿಗೋದಿಲ್ಲ ನಾವು ತಗೊಳ್ಳೋಕೆ ಹೋದಾಗ. ನೋಡಿ, ಇದು ಬಂದಿದ್ದೀನಿ. ಚಕ್ಕೆ ಲವಂಗ ಶುಂಠಿ ಮತ್ತು ನಾವು ಬೇಯಿಸ್ಕೊಂಡಿದ್ವಲ್ಲ ಟೊಮಾಟೊ ಮತ್ತು ಈರುಳ್ಳಿ ಮೆಣಸಿನ್ಕಾಯಿ, ಇದನ್ನು ಹಾಕ್ಕೊಂಡು ಚೆನ್ನಾಗಿ ಸುಂಡಬೇಕು. ಅಣಬೆ ಮತ್ತು ಅವರೆಕಾಳು ಅದು ಸುಂಡಿದ ಮೇಲೆ ಖಾರ ಹಾಕಬೇಕು. ಖಾರ ಸ್ವಲ್ಪ ಕುದಿ ಬಂದಮೇಲೆ 1-2 ಕುದಿಯಷ್ಟು ಕುದಿಬೇಕು. ಅದು ಕುದ್ದ ಮೇಲೇ ನಾವು ಇದಕ್ಕೊಂದು ಸ್ವಲ್ಪ ಮಸಾಲೆ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಅರಿಶಿನ ಹಾಕ್ಕೋತೀನಿ. ಅರಿಶಿನ ಹಾಕ್ಕೊಂಡು ಕಾಯಿ ಹಾಲು ಹಾಕೋದು ಸ್ಕಿಪ್ ಆಗಿಬಿಟ್ಟಿದೆ ಫ್ರೆಂಡ್, ಅದಕ್ಕೆ ಕಾಯಿ ಹಾಲು ಹಾಕೋಬೇಕು. ಮುಂಚೆ ಸ್ವಲ್ಪ ಚಿಲ್ಲಿ ಪೌಡ್ರು ಮತ್ತು ಅರಿಶಿನದ ಪುಡಿ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಖಾರ ಸಾಕಾಗೋದಿಲ್ಲ, ಅದರಿಂದ ನಿಮ್ಗೆ ಜಾಸ್ತಿ ಮೆಣಸಿನ್ಕಾಯಿನೇ ಹಾಕ್ಕೊಳ್ತೀನಿ ಅಂದರೆ ಅದನ್ನು ಮಾಡ್ಬೋದು. ನನಗೆ ಖಾರ ಜಾಸ್ತಿ ಆಗಿಬಿಡುತ್ತೇನೋ ಅಂದ್ಬಿಟ್ಟು ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೆ, ಅದಕ್ಕೆ ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಚಿಲ್ಲಿ ಪೌಡ್ರ್ ಒಂದು ಸ್ವಲ್ಪ ಹಾಕ್ಬಿಟ್ಟು ಹಂಗೆ ಫ್ರೈ ಮಾಡ್ಕೊಂಡು ತೆಂಗಿನಕಾಯಿ ಆಡಿಸಿಟ್ಕೊಂಡಿರೋದು ಹಾಕೋಬೇಕು. ತೆಂಗಿನಕಾಯಿ ಆಡಿಸಿಟ್ಕೊಂಡಿರೋದು ಹಾಕ್ಕೊಂಡು ಇದೆ ಓಕೆ. ಇದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೋಬೇಕು. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾವು ಮಸಾಲೆ ಎಲ್ಲನೂ ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್. ನೋಡಿ, ಕಲರ್ ಚೇಂಜ್ ಆಗುತ್ತೆ ಹಾಕಿದ್ಮೇಲೆ. ಫುಲ್ ಕಲರ್ ಚೇಂಜ್ ಆಗಿ ಟೇಸ್ಟ್ ಕೊಡುತ್ತೆ. ಇದಕ್ಕೆ ನಾವು ರುಚಿ ಆ್ಯಡ್ ಮಾಡ್ಕೊಳ್ಳೋಣ. ನೀರು ಎಷ್ಟು ಬೇಕಷ್ಟು ಹಾಕ್ಕೊಂಡಿದ್ದೀನಿ ನೋಡಿ, ಈ ಥರ ಆಗುತ್ತೆ.
ಸ್ವಲ್ಪ ಗೊಜ್ಜಂಗೆ ಇರಬೇಕು, ತುಂಬ ನೀರು ಹಾಕ್ಬಾರ್ದು. ಅದು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಗೊಜ್ಜಂಗಿದ್ರೆ ಚೆಂದ. ಇದು ಪರೋಟ, ರೋಟಿ, ಚಪಾತಿ, ದೋಸೆ, ಇಡ್ಲಿ ಏನು ಬೇಕಾದರೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಂತೂ ಎಲ್ಲರೂ ಸಾಕು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನೋಡಿ ಫ್ರೆಂಡ್ಸ್, ನೀವು ಟ್ರೈ ಮಾಡಿ ಮನೇಲಿ. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ. ಒಂದು ಸತಿ ನೀವೆಲ್ಲರೂ ಟ್ರೈ ಮಾಡಲೇಬೇಕು ಈ ವಿಡಿಯೋ ನೋಡಿದವ್ರೆಲ್ಲರೂ ಫ್ರೆಂಡ್ಸ್. ಸೂಪರಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.